ಎಲ್ಲರಿಗೂ ನಮಸ್ಕಾರ. ಅತ್ತೆ ಸಸ್ಯ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಏನಂದರೆ ಹಲಸಿನಕಾಯಿ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಂಜೆ ಸ್ನ್ಯಾಕ್ಸಿಗೆ ಟೀ ಜೊತೆ ಕಾಫಿ ಜೊತೆ ಚೆನ್ನಾಗಿರುತ್ತೆ. ಅದಕ್ಕೆ ಏನೇನು ಮಾಡಬೇಕಂದ್ರೆ 3 ಒಣಮೆಣಸು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ಶುಂಠಿ ಜೊತೆ. ಒಂದು 10 ನಿಮಿಷ ನೆನೆಬೇಕು. ಆಮೇಲೆ ಹಲಸಿನಕಾಯಿ ಉಳುವಲ್ ಮಾಡ್ಕೊಂಡಿರ್ತೀವಲ್ವ, ಅದು ನೀರು ಹಾಕ್ಕೊಂಡ್ಬಿಟ್ಟು ತೊಳಿಯೋಕ್ಕಿಂತ ಮುಂಚೆ ನೀರು ಹಾಕ್ಕೊಂಡು ಅರಿಶಿನ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಸ್ವಲ್ಪ ಹೊತ್ತು 10 ನಿಮಿಷ ಬಿಟ್ಟು ಆಮೇಲೆ ತೊಳಿಬೇಕು. ಮೇಣ ಎಲ್ಲ ಇರುತ್ತಲ್ವ ಬಿಟ್ಕೊಳ್ಳುತ್ತೆ ಅಂತ ಅಷ್ಟೆ. ಆಮೇಲೆ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು. ಹಲಸಿನಕಾಯಿನ ಚೆನ್ನಾಗಿ ತೊಳ್ಕೊಂಬಿಟ್ಟು ಬಾಣಲೆಯಲ್ಲಿ ಹಲಸಿನಕಾಯಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದು ಅದು ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅರ್ಧ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡಾದ್ಮೇಲೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಬೇಕು. 1 ಸ್ಪೂನ್ ಹಾಕ್ಕೊತೀನಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊತಾ ಇರೋದು. 1 ಸ್ಪೂನ್ ಹಾಕ್ಕೊತೀನಿ, ಆಮೇಲೆ ಅರಿಶಿನ ಹಾಕ್ಕೊತೀನಿ. ಆಮೇಲೆ ಮಸಾಲ ಮಾಡ್ಕೊಳ್ಳೋಕ್ಕೆ 3 ಒಣಮೆಣಸು ಬಿಸಿನೀರ ನೆನೆಸಿಟ್ಟಿದ್ದೆನಲ್ಲ ಅದು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಶುಂಠಿ, ಆಮೇಲೆ ಕಾಳುಮೆಣಸು 1 ಸ್ಪೂನು, ಆಮೇಲೆ ಜೀರಿಗೆ ಪೌಡರ್, ಧನಿಯಾ ಪೌಡ್ರು. ನಿಮಗೆ ಜಾಸ್ತಿ ಮಸಾಲೆ ಬೇಕಂದ್ರೆ ಹಾಕ್ಕೊಳ್ಬೋದು, ಕಮ್ಮಿ ಬೇಕಂದ್ರೆ ಅದು ಹಾಕ್ಕೊಬೋದು. ಕಮ್ಮಿ ಹಾಕ್ಕೊತಿರೋದು, ಅದಕ್ಕೋಸ್ಕರ ಕಮ್ಮಿನೇ ಹಾಕ್ತಾ ಇರೋದು. ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡಿದ್ದೀರ ಅದು ಒಂದು ಬೌಲಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಲವಂಗ, ಚಕ್ಕೆ ಒಂದು 3, ಲವಂಗ 4. ಓಕೆನಾ. ಅದು ಸ್ವಲ್ಪ ನೀರು ತೆಗೆದಿಟ್ಕೊಂಡಿದ್ದಲ್ಲ ಅದು ಹಾಕ್ಕೊಳ್ಬೇಕು. ತುಂಬ ನೀರು ಹಾಕ್ಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಪೇಸ್ಟ್ ಆಗಬೇಕು ಅದು. ಅದಾದರೆ ಮಸಾಲೆ ರೆಡಿ. ಗರ ಅನ್ಸ್ಕೊತಾ ಇದ್ದೀನಿ. ಈಗ ಮಸಾಲೆ ರೆಡಿ ಇದೆ. ಅದಕ್ಕೆ ಹಿಟ್ಟು ಹಾಕ್ಕೊಳ್ಬೇಕಲ್ಲ, ಏನೇನು ಹಿಟ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ಮೈದಾ ಹಿಟ್ಟು, ಅದು ಒಂದು ಸೌಟ್ ಆಗೋಷ್ಟು. ಆಮೇಲೆ ಕಾರ್ನ್ಫ್ಲೋರು, ಅದು ಒಂದು ಸೌಟ್ ಆಗೋಷ್ಟು. ಅಕ್ಕಿ ಹಿಟ್ಟು, ಆಮೇಲೆ ಚಿರೋಟಿ ರವೆ ಬೇಕಾದ್ರೆ ಹಾಕ್ಕೊಳ್ಬೋದು. ಚಿರೋಟಿ ರವೆ ಏನಕ್ಕೆ ಹಾಕ್ಕೊಳ್ಳೋದಂದ್ರೆ ಸ್ವಲ್ಪ ಗರಂ ಬರಲಿ ಅಂತ. ಅದು ಹಾಕ್ಕೊಂಡಾಮೇಲೆ ಎಲ್ಲ ಒಂದೊಂದು ಸೌಟು. ಆಮೇಲೆ ರುಬ್ಬಿ ತೊಗೊಬೇಕು ಮಸಾಲ, ಅದು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೀರು ಸೇರಿಸ್ಕೊಳ್ಬೇಕು. ನೀರು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಬೇಕು. ಏನಾಗಬೇಕು, ಗಟ್ಟಿ ಆಗಬಾರ್ದು, ಉಂಡೆ ಆಗಬಾರ್ದು. ನೀಟಾಗಿ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ಈಗ ಬೋಂಡಕ್ಕೆಲ್ಲ ಮಾಡ್ತಾರಲ್ಲ ಹಿಟ್ಟು, ಅದ ಬರಬೇಕು. ಮತ್ತೆ ನೀರು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಆಮೇಲೆ ಅರಿಶಿನ ಬೇಕಾದ್ರೆ ಹಾಕ್ಕೊಬೋದು, ಉಪ್ಪು ಸೇರಿಸ್ಕೊಬೋದು, ಖಾರ ಸೇರಿಸ್ಕೊಂಡು ಈಗನೇ ಎಲ್ಲ ಸೇರಿಸ್ಕೊಂಡು ಬಿಡಬೇಕು, ಆಮೇಲೆ ಮತ್ತೆ ಹಾಕಕ್ಕೆ ಬರಲ್ಲ. ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಲಸಿನಕಾಯಿ ಬೇಯಿಸ್ಬೇಕಾದ್ರೆ ಕಲ್ಲುಪ್ಪು ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಇಲ್ಲಿ ಪುಡಿ ಉಪ್ಪೇ ಹಾಕ್ಕೊಂಡಿರೋದು. ಆಮೇಲೆ ಬೇಕಾದ್ರೆ ಶುಂಠಿ ಪುಡಿ ಇದ್ರೆ ಹಾಕ್ಕೊಬೋದು. ಅದ ಬರಬೇಕು. ಆಮೇಲೆ ಹಲಸಿನಕಾಯಿ ಬೇಯಿಸಿಟ್ಕೊಂಡಿರ್ತೀವಲ್ವ, ಅದು ಹಾಕ್ಕೊಳ್ಬೇಕು. ಅದು ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಬೇಕು. ಒಂದು 10-15 ನಿಮಿಷ ಬಿಡಬೇಕು. ಈಗ ಹಲಸಿನಕಾಯಿ ಬೇಯಿಸಿಟ್ಕೊಂಡಿದ್ದಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಈ ಸಂಜೆ ಸ್ನ್ಯಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ, ಮಕ್ಳಿಗೆ ಮಾಡ್ಕೊಡೋಕ್ಕೆಲ್ಲ.
ಅದೇ ತರ ಬೇರೆ ಬೇರೆನು ತಗೊಳ್ಬೋದು. ಪನ್ನೀರ್ ತಗೊಬೋದು, ಚೆನ್ನಾಗಾಗತ್ತೆ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಕ್ ಬಿಡಬೇಕು. ಆಮೇಲೆ ಇನ್ನೊಂದು ಗ್ಯಾಸಲ್ಲಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕೊಂಡು ಅದನ್ನ ಸ್ವಲ್ಪ ಹೊತ್ತು ಕಾಯಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಬೇಕು. ಅಷ್ಟೊತ್ತಿಗೆ ಇದು ಮಿಕ್ಸ್ ಆಗಿದೆ. ಈಗ ಬಿಡಬೇಕು ಎಣ್ಣೆಯಲ್ಲಿ. ಗರಂ ಗರಂ ಬರಬೇಕು, ರೋಸ್ಟ್ ಆಗಬೇಕು. ತಿಂದಾಗ ಒಂಥರ ಗರಂ ಕ್ರಿಸ್ಪಿಯಾಗಿ ಅನಿಸ್ಬೇಕು. ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.